ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಸಾಮಾನ್ಯವಾಗಿ ತಂದೆ ತಾಯಿಗಳ ಸ್ಥಾನವನ್ನು ಗುರುಗಳಿಗೆ ನೀಡುತ್ತಾರೆ. ಏಕೆಂದರೆ ಗುರುಗಳು ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನ ಕೊಟ್ಟು ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತಾರೆ. ಆದ್ರೆ ಕೆಲವು ಕಾಮಾಂಧರು ಮಾತ್ರ ಅಂತ ಶ್ರೇಷ್ಠವಾದ ಉಪಾಧ್ಯಾಯ ಹುದ್ದೆಯಲ್ಲಿ ಇದ್ದುಕೊಂಡು ನೀಚ ಕೆಲಸಗಳನ್ನು ಮಾಡುತ್ತಾ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮಾಡುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನು ಕೇಳಿದರೆ ಒಬ್ಬ ಟೀಚರ್ ಈ ರೀತಿಯೂ ಕೂಡ ಇರ್ತಾನ ಅಂತೇಳಿ ಖಂಡಿತವಾಗಿಯೂ ನಿಮಗೆ ಆಶ್ಚರ್ಯವಾಗುತ್ತದೆ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಉತ್ತರ ಪ್ರದೇಶದ ಸಹರನ್ಪುರ ಎಂಬ ಗ್ರಾಮದಲ್ಲಿ ವೀರೇಂದ್ರ ಎಂಬ ವ್ಯಕ್ತಿ ಚೆನ್ನಾಗಿ ಓದಿಕೊಂಡು ಟೀಚರ್ ಆಗಬೇಕೆಂದು ಅಂದುಕೊಂಡಿರುತ್ತಾನೆ. ಇನ್ನು ಅವನ ತಂದೆ ತಾಯಿಗಳು ವ್ಯವಸಾಯ ಮಾಡುತ್ತಾ ತಾವಂತೂ ಓದುವುದಕ್ಕೆ ಆಗಲಿಲ್ಲ, ತಮಗಿರುವ ಒಬ್ಬನೇ ಒಬ್ಬ ಮಗನನ್ನು ಚೆನ್ನಾಗಿ ಓದಿಸಬೇಕೆಂದು ಅಂದುಕೊಂಡಿರುತ್ತಾರೆ. ಹೀಗೆ ವೀರೇಂದ್ರ ಚೆನ್ನಾಗಿ ಓದಿಕೊಂಡು ಬಿಇಡಿ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದಾಗ ತನಗೆ ಬಂದಿರುವ ಮಾರ್ಕ್ಸ್ ಮತ್ತು ಟ್ಯಾಲೆಂಟ್ ಇಂದ ಗೌರ್ಮೆಂಟ್ ಜಾಬ್ ಸಿಗುತ್ತದೆ. ಇನ್ನು ಯಾವಾಗ ಮಗನಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿತೋ ತಂದೆ ತಾಯಿಗಳು ಅವನಿಗೆ ಮದುವೆ ಮಾಡಬೇಕೆಂದು ಹುಡುಗಿ ಹುಡುಕುವ ಕೆಲಸದಲ್ಲಿ ಬ್ಯುಸಿ ಆಗುತ್ತಾರೆ. ಇದೇ ಸಂದರ್ಭದಲ್ಲಿ ತಮ್ಮ ಸಂಬಂಧಿಕರ ಹುಡುಗಿ ಸ್ವಪ್ನ ಫಸ್ಟ್ ಇಯರ್ ಡಿಗ್ರಿ ಓದುತ್ತಿರುವಾಗ ವೀರೇಂದ್ರ ತಂದೆ ತಾಯಿಗೆ ಈ ವಿಷಯ ಗೊತ್ತಾಗಿ ಸ್ವಪ್ನಳ ಮನೆಗೆ ಹೋಗಿ ಸ್ವಪ್ನಳ ತಂದೆ ತಾಯಿ ಬಳಿ ಮಾತನಾಡಿದಾಗ ಆಕೆ ತಂದೆ ತಾಯಿಗಳು ಕೂಡ ಇಮಿಡಿಯೇಟ್ ಆಗಿ ಒಪ್ಪಿಕೊಂಡಿದ್ದರಿಂದ ವೀರೇಂದ್ರ ಮತ್ತು ಸ್ವಪ್ನಳಿಗೆ ಗ್ರಾಂಡ್ ಆಗಿ ಮದುವೆ ಮಾಡುತ್ತಾರೆ. ವೀರೇಂದ್ರ ಮದುವೆಯಾದ ಕೆಲವು ವರ್ಷಗಳ ಕಾಲ ಸಹರನ್ಪುರ್ನಲ್ಲಿ ಟೀಚರ್ ಹುದ್ದೆ ಮಾಡುತ್ತಿರುವಾಗ ಈ ಸಂದರ್ಭದಲ್ಲಿಯೇ ವೀರೇಂದ್ರ ಸ್ವಪ್ನಳ ಅನ್ಯೋನ್ಯ ಸಂಸಾರದ ನೆನಪಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಹುಟ್ಟುತ್ತದೆ. ಆದ್ರೆ ವೀರೇಂದ್ರಗೆ ಕೆಲಸದ ನಿಮಿತ್ತವಾಗಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಆಗಾಗ ಟ್ರಾನ್ಸ್ಫರ್ ಆಗ್ತಾ ಇದ್ದಿದ್ದರಿಂದ ಮಕ್ಕಳ ಓದು ಹಾಳಾಗಬಾರದೆಂದು ಹೆಂಡತಿ ಮಕ್ಕಳನ್ನು ಸಹರಪುರದಲ್ಲಿ ಇಟ್ಟು ವಾರಕ್ಕೆ ಒಂದು ಸಾರಿ ಮನೆಗೆ ಹೋಗಿ ಭೇಟಿಯಾಗಿ ಬರುತ್ತಿದ್ದನು. ಇನ್ನು ಯಾವಾಗ ವೀರೇಂದ್ರಗೆ ರಸಲ್ಪುರ್ಗೆ ಟ್ರಾನ್ಸ್ಫರ್ ಆಗುತ್ತದೋ ಅಲ್ಲೇ ಒಂದು ಬಾಡಿಗೆ ಮನೆಯನ್ನು ಮಾಡಿಕೊಂಡು ಸೆಟ್ಲ್ ಆಗುತ್ತಾನೆ. ಇನ್ನು ಇವನು ಇರುವ ಮನೆಯ ಹತ್ತಿರದಲ್ಲೇ ಬಿಂದು ಎಂಬ ಹುಡುಗಿ ಇರುತ್ತಾಳೆ. ಈ ಹುಡುಗಿ ವೀರೇಂದ್ರ ಕೆಲಸ ಮಾಡುತ್ತಿರುವ ಸ್ಕೂಲ್ ನಲ್ಲಿ 9ನೇ ತರಗತಿ ಓದುತ್ತಿದ್ದಾಳೆ. ಇನ್ನು ಬಿಂದು ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಆಗಿದ್ದರಿಂದ ಪ್ರತಿದಿನ ಸಾಯಂಕಾಲ ವೀರೇಂದ್ರ ಬಳಿ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದಳು. ಈ ಸಂದರ್ಭದಲ್ಲಿಯೇ ಬಿಂದು ವೀರೇಂದ್ರಗೆ ಕುಕಿಂಗ್ ನಲ್ಲಿ ಹೆಲ್ಪ್ ಮಾಡುತ್ತಾ ಒಂದೊಂದು ಸಾರಿ ತನ್ನ ಮನೆಯಿಂದಲೂ ಫುಡ್ ಅನ್ನು ತೆಗೆದುಕೊಂಡು ಬರುವುದು ಮತ್ತು ವೀರೇಂದ್ರ ಮನೆಯಲ್ಲಿ ತನಗೆ ಇಷ್ಟವಾಗುವ ಫುಡ್ ಅನ್ನು ರೆಡಿ ಮಾಡುತ್ತಿದ್ದಳು. ಇದು ಹೀಗಿರುವಾಗ ವೀರೇಂದ್ರ 35 ವರ್ಷದವನಾಗಿದ್ದು ನೋಡುವುದಕ್ಕೆ ಒಳ್ಳೆ ಹೈಟು ಪರ್ಸನಾಲಿಟಿ ಇದ್ದಿದ್ದರಿಂದ ನಿಧಾನವಾಗಿ ಬಿಂದುಗೆ ಆತನ ಮೇಲೆ ಇಂಟ್ರೆಸ್ಟ್ ಬರುತ್ತದೆ. ಅದು ಎಷ್ಟು ಅಂದ್ರೆ ಮನೆಯಲ್ಲಿ ಒಂದು ಕೆಲಸನೂ ಮಾಡದ ಬಿಂದು ದಿನಗಳು ಕಳೆದಂತೆ ಆಕೆ ವೀರೇಂದ್ರ ಮನೆಯಲ್ಲಿ ಬಟ್ಟೆ ಒಗೆಯುವುದು, ಮನೆಯನ್ನು ಕ್ಲೀನ್ ಮಾಡುವಂತ ಕೆಲಸಗಳನ್ನು ಮಾಡುತ್ತಿದ್ದಳು. ಇವುಗಳನ್ನು ಬಿಂದುಳ ತಂದೆ ತಾಯಿಗಳು ನೋಡಿದ್ರು ಕೂಡ ಬಿಂದುಗೆ ಫ್ರೀ ಆಗಿ ಟ್ಯೂಷನ್ ಇಟ್ಕೊಳ್ಳುವುದರಿಂದ ಗುರುದಕ್ಷಿಣೆಯಾಗಿ ಈ ರೀತಿಯ ಕೆಲಸಗಳನ್ನು ಮಾಡುತ್ತಿದ್ದಾಳೆ ಎಂದು ಆಕೆ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಇನ್ನು ಯಾವಾಗ ಆಕೆ 10ನೇ ತರಗತಿಗೆ ಬಂದಳೋ ಅಂದಿನಿಂದ ಬಿಂದು ವೀರೇಂದ್ರನ ಗಾಢವಾದ ಪ್ರೀತಿಯಲ್ಲಿ ಬಿದ್ದು ಆತನಿಗೆ ಮದುವೆಯಾಗಿರುವ ವಿಷಯ ಗೊತ್ತಿದ್ರು ಕೂಡ ಅವನನ್ನು ಸ್ವಂತ ಮಾಡಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಾಳೆ. ಈ ರೀತಿಯಾಗಿ ಅವನ ಮುಂದೆ ಎಕ್ಸ್ಪೋಸ್ ಮಾಡುತ್ತಾ ಚಿಕ್ಕ ಚಿಕ್ಕ ಡ್ರೆಸ್ ಗಳನ್ನು ಹಾಕಿಕೊಳ್ಳುತ್ತಾ ಅವನಿಗೆ ಕೋರಿಕೆ ಹುಟ್ಟುವ ಹಾಗೆ ಕೀಟಲೆ ಮಾಡುತ್ತಿದ್ದಳು. ಆದ್ರೆ ವೀರೇಂದ್ರ ಮಾತ್ರ ತನ್ನ ಫೀಲಿಂಗ್ಸ್ ಗಳನ್ನ ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದನು. ಇನ್ನು ಈ ಸಮಯದಲ್ಲಿಯೇ ಬಿಂದುಗೆ ಬೇರೆ ದಾರಿ ಇಲ್ಲದೆ ತಾನು ಟ್ಯೂಷನ್ ಗೆ ಹೋಗಿರುವ ಸಂದರ್ಭದಲ್ಲಿ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳುತ್ತಾ, ನೀವೊಂದು ನನಗೆ ತುಂಬಾ ಇಷ್ಟ, ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ, ನೀವು ಒಪ್ಪಿಕೊಂಡ್ರೆ 2ನೇ ಹೆಂಡತಿಯಾಗೋದಕ್ಕೂ ಕೂಡ ರೆಡಿ ಎಂದು ಹೇಳಿದಾಗ ವೀರೇಂದ್ರನಿಗೆ ಶಾಕ್ ಆಗಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಹೆಂಡತಿಯಿಂದ ದೂರ ಇರುವ ವೀರೇಂದ್ರ ದಿನ ದಿನಕ್ಕೂ ತನ್ನ ಕೋರಿಕೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದ ಸ್ಥಿತಿಗೆ ಬಿದ್ದು ಬಿಂದು ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳಿದಾಗ ಏನು ಮಾಡಲಾಗದ ಪರಿಸ್ಥಿತಿಗೆ ಬೀಳುತ್ತಾನೆ. ಹೀಗೆ ಒಂದು ವಾರ ಕಳೆದರೂ ವೀರೇಂದ್ರ ಯಾವುದೇ ರೀತಿಯ ರೆಸ್ಪಾನ್ಸ್ ಕೊಡದಿದ್ದರಿಂದ ಬಿಂದು ಬೇರೆ ದಾರಿ ಇಲ್ಲದೆ ಮನೆಯವರೆಲ್ಲರೂ ತಮ್ಮ ರಿಲೇಷನ್ ನ ಮದುವೆಗೆ ಹೋಗಿದ್ದಾಗ ಒಂದು ಪ್ಲಾನ್ ಅನ್ನು ಮಾಡುತ್ತಾಳೆ. ಹೀಗೆ ಟ್ಯೂಷನ್ ಗೆ ಹೋಗುವ ನೆಪದಲ್ಲಿ ವೀರೇಂದ್ರ ಮನೆಗೆ ಬಂದ ಬಿಂದು ಸ್ವಲ್ಪ ಹೊತ್ತು ಹಾಲ್ ನಲ್ಲಿ ಓದಿಕೊಂಡು ರೆಸ್ಟ್ ರೂಮ್ ಗೆ ಹೋಗುತ್ತೇನೆಂದು ಬೆಡ್ರೂಮ್ ಗೆ ಹೋಗುತ್ತಾಳೆ. ಇನ್ನು ಎಷ್ಟೇ ಸಮಯವಾದರೂ ಬಿಂದು ಹೊರಗಡೆ ಬರದೇ ಇದ್ದರಿಂದ ಏನಾಯ್ತು ಎಂದು ವೀರೇಂದ್ರ ರೂಮ್ ಗೆ ಹೋಗಿ ನೋಡಿದಾಗ ಬಿಂದು ತನ್ನ ಮೈ ಮೇಲೆ 1 ಇಂಚು ಬಟ್ಟೆ ಇಲ್ಲದ ಹಾಗೆ ಮಂಚದ ಮೇಲೆ ಕುಳಿತುಕೊಂಡಿರುವುದನ್ನು ನೋಡಿ ವೀರೇಂದ್ರ ತನ್ನ ಫೀಲಿಂಗ್ಸ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಹೋಗುತ್ತಾನೆ. ಇನ್ನು ಬಿಂದು ಕೂಡ ತನ್ನ ಸೌಂದರ್ಯದಿಂದ ಕೀಟಲೆ ಮಾಡಿದ್ದರಿಂದ ವೀರೇಂದ್ರ ತನ್ನ ಕಂಟ್ರೋಲ್ ತಪ್ಪಿ ಆ ಸಮಯದಲ್ಲಿ ಬಿಂದುವಿನ ಜೊತೆ ಲೈಂಗಿಕ ಸಂಪರ್ಕವನ್ನು ಹೊಂದುತ್ತಾನೆ. ಈ ರೀತಿಯಾಗಿ ಸಾಯಂಕಾಲದವರೆಗೂ ತಮ್ಮ ಕೋರಿಕೆಗಳನ್ನು ತೀರಿಸಿಕೊಂಡ ನಂತರ ಬಿಂದು ಯಥಾವತ್ತಾಗಿ
ಡ್ರೆಸ್ ಅನ್ನು ಹಾಕಿಕೊಂಡು ಮನೆಗೆ ಹೋದ್ರೆ ವೀರೇಂದ್ರ ಮಾತ್ರ ಬಿಂದು ಕೊಟ್ಟಿರುವ ಸುಖಕ್ಕೆ ಆಕೆ ಮೇಲೆ ಗಾಢವಾದ ಪ್ರೀತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಅಂದಿನಿಂದ ಇವರಿಬ್ಬರು ಲೈಂಗಿಕವಾಗಿ ಸೇರುತ್ತಿದ್ದರಿಂದ ವೀರೇಂದ್ರ ಹೆಂಡತಿ ಮಕ್ಕಳ ಬಳಿಗೆ ಹೋಗುವುದನ್ನ ಕಡಿಮೆ ಮಾಡುತ್ತಾನೆ. ಈ ಸಂದರ್ಭದಲ್ಲಿಯೇ ಬಿಂದು ಒಂದು ಸಾರಿ ಪ್ರೆಗ್ನೆಂಟ್ ಆಗಿದ್ದರಿಂದ ವೀರೇಂದ್ರಗೆ ಈ ವಿಷಯ ಗೊತ್ತಾಗಿ ಆಕಾಶ ಬಂದು ತಲೆಯ ಮೇಲೆ ಬಿದ್ದಾಗೆ ಆಗುತ್ತದೆ. ಇನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗೋಣ ಅಂದ್ರೆ ಎಲ್ಲಿ ಸಿಗಾಕೊಂತೀನೋ ಅಂತೇಳಿ ಭಯ ಬಿದ್ದು ಗರ್ಭವನ್ನು ಕರಗಿಸುವ ಮಾತ್ರೆಯನ್ನು ತೆಗೆದುಕೊಂಡು ಬಂದು ಬಿಂದುಗೆ ಕೊಡುತ್ತಾನೆ. ಹೀಗೆ ಮನೆಗೆ ಹೋದ ಬಿಂದು ಮಾತ್ರೆಯನ್ನು ನುಂಗಿ ಮಲಗಿಕೊಂಡಾಗ ಅವಳ ವಯಸ್ಸು ಕಡಿಮೆ ಇರುವುದರಿಂದ ಆ ಮಾತ್ರೆಯ ಪವರ್ ಅನ್ನು ತಡೆದುಕೊಳ್ಳಲಾಗದೆ ನೋವಿನಿಂದ ವಿಲವಿಲ ಒದ್ದಾಡುತ್ತಾಳೆ. ಅಷ್ಟೇ ಅಲ್ಲದೆ ರಕ್ತಸ್ರಾವವು ಹೆಚ್ಚಾಗಿದ್ದರಿಂದ ಭಯ ಬಿದ್ದ ಆಕೆ ತಂದೆ ತಾಯಿಗಳು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋದಾಗ ಚೆಕ್ ಮಾಡಿದ ಡಾಕ್ಟರ್ಗಳು ಬಿಂದು ಪ್ರೆಗ್ನೆಂಟ್ ಆಗಿರುವುದನ್ನು ಹೇಳಿದಾಗ ಬಿಂದು ತಂದೆ ತಾಯಿಗಳು ಶಾಕ್ ಆಗುತ್ತಾರೆ. ಇನ್ನು ಏನಾಯ್ತೆಂದು ಮಗಳನ್ನು ಕೇಳಿದಾಗ ಬಿಂದು ಮೊದಲು ಹೇಳದೇ ಇದ್ರು ಕೊನೆಗೆ ಬೇರೆ ದಾರಿ ಇಲ್ಲದೆ ನಡೆದ ವಿಷಯವನ್ನು ಹೇಳುತ್ತಾಳೆ. ಇನ್ನು ಈ ವಿಷಯ ಹೊರಗಡೆ ಗೊತ್ತಾದರೆ ನಮ್ಮ ಮರ್ಯಾದೆಯ ಜೊತೆ ನಮ್ಮ ಮಗಳ ಮದುವೆನೂ ಕೂಡ ಆಗುವುದಿಲ್ಲ ಅಂತೇಳಿ ಆ ತಂದೆ ತಾಯಿಗಳು ಭಯ ಬಿದ್ದು ಸೈಲೆಂಟ್ ಆಗಿ ಗರ್ಭವನ್ನ ಕರಗಿಸಿ ಆಕೆಯನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ. ಹೀಗೆ 2-3 ದಿನಗಳು ಕಳೆದ ನಂತರ ವೀರೇಂದ್ರನನ್ನು ಕರೆದು ಮಾತನಾಡುತ್ತಾ, ನಾವು ಕೇಳಿದಷ್ಟು ದುಡ್ಡು ಕೊಟ್ರೆ ಈ ವಿಷಯ ಇಲ್ಲೇ ಸೆಟ್ಲ್ ಆಗುತ್ತದೆ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ನ ಉದ್ಯೋಗ ಹೋಗುವುದರ ಜೊತೆಗೆ ನೀನು ಅರೆಸ್ಟ್ ಆಗಿ ಜೀವನ ಪರ್ಯಂತ ಜೈಲಲ್ಲಿ ಇರಬೇಕಾಗುತ್ತದೆ ಎಂದು ಅವನನ್ನ ಬ್ಲಾಕ್ ಮೇಲ್ ಮಾಡುತ್ತಾರೆ. ಆಗ ವೀರೇಂದ್ರನಿಗೆ ಬೇರೆ ದಾರಿ ಇಲ್ಲದೆ ಅವರು ಕೇಳಿದ 3 ಲಕ್ಷ ರೂಪಾಯಿಯನ್ನ ಕೊಟ್ಟು ಈ ಮ್ಯಾಟರ್ ಗೆ ಫುಲ್ ಸ್ಟಾಪ್ ಅನ್ನ ಇಡುತ್ತಾನೆ. ಆದ್ರೆ ಅಷ್ಟೊತ್ತಿಗಾಗಲೇ ಬಿಂದು ಮತ್ತು ವೀರೇಂದ್ರ ಗಾಢವಾದ ಪ್ರೀತಿಯಲ್ಲಿದ್ದರಿಂದ ಆಗಾಗ ಇಬ್ಬರು ರಹಸ್ಯವಾಗಿ ಭೇಟಿಯಾಗುತ್ತಾ ತಮ್ಮ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತಿದ್ದರು. ಹೀಗೆ ಇವರು ತುಂಬಾ ಸಾರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಳ್ಳುವುದು, ತಂದೆ ತಾಯಿ ವಾರ್ನಿಂಗ್ ಕೊಡುವುದು, ಈ ರೀತಿಯಾಗಿ ತುಂಬಾ ಸಾರಿ ನಡೆದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗದೇ ಇದ್ದರಿಂದ ಬಿಂದು ತಂದೆ ತಾಯಿಗಳು ಆಕೆಯನ್ನು ಸ್ಕೂಲ್ ಬಿಡಿಸಿ ಹೌಸ್ ಅರೆಸ್ಟ್ ಮಾಡುತ್ತಾರೆ. ಆದ್ರೆ ವೀರೇಂದ್ರ ಮಾತ್ರ ಬಿಂದುನ ಹೇಗಾದ್ರೂ ಮಾಡಿ ಸ್ವಂತ ಮಾಡಿಕೊಳ್ಳಬೇಕೆಂದು ಆಕೆ ತಂದೆ ತಾಯಿ ಬಳಿ ಮಾತನಾಡಿ, ನಿಮಗೆ 10 ಲಕ್ಷ ರೂಪಾಯಿಯನ್ನ ಕೊಡುತ್ತೇನೆ, ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ಎಂದು ಕೇಳಿದಾಗ ಆಗ ಆಕೆ ತಂದೆ ತಾಯಿಗಳು ದುಡ್ಡಿಗೆ ಆಸೆ ಬಿದ್ದು ತನ್ನ ಮಗಳನ್ನ ವೀರೇಂದ್ರನ ಜೊತೆ ಕಳಿಸಿಕೊಡುತ್ತಾರೆ. ಹೀಗೆ ಇವರಿಬ್ಬರು ಸೀಕ್ರೆಟ್ ಆಗಿ ಮದುವೆ ಮಾಡಿಕೊಂಡು ಒಂದೇ ಮನೆಯಲ್ಲಿ ಲೈಫ್ ಅನ್ನು ಲೀಡ್ ಮಾಡುತ್ತಿರುವಾಗ ವೀರೇಂದ್ರನ ಮೊದಲನೇ ಹೆಂಡತಿ ಸ್ವಪ್ನ ತನ್ನ ಗಂಡ 1 ವರ್ಷದಿಂದ ಮನೆಗೆ ಬರದಿದ್ದರಿಂದ ಫೋನ್ ಮಾಡಿದ್ರು ಕೂಡ ವಾರಕ್ಕೆ 1 ಸಾರಿ ಮಾತನಾಡ್ತಾ ಇದ್ದರಿಂದ ಅವನ ಮೇಲೆ ಅನುಮಾನ ಬಂದು ಮಕ್ಕಳನ್ನ ಕರೆದುಕೊಂಡು ರಸಲ್ಪುರಕ್ಕೆ ಬರುತ್ತಾಳೆ. ಇನ್ನು ವೀರೇಂದ್ರ ಮನೆಗೆ ಬಂದು ಡೋರ್ ಬೆಲ್ ಮಾಡಿದಾಗ ಬಿಂದು ಬಂದು ಡೋರ್ ತೆಗೆದಾಗ ಆ ಹುಡುಗಿಯ ಕೊರಳಲ್ಲಿ ತಾಳಿ ಹಣೆ ಮೇಲೆ ಸಿಂಧೂರವನ್ನ ನೋಡಿ ಮೊದಲಿಗೆ ಶಾಕ್ ಆದ್ರೂ ಕೂಡ ಮನೆಯ ಕೆಲಸದವಳು ಇರಬೇಕೆಂದು ಅಂದುಕೊಂಡು ತನ್ನ ಗಂಡನನ್ನು ಭೇಟಿಯಾಗುವುದಕ್ಕೆ ಒಳಗಡೆ ಬಂದಾಗ ಮನೆಯಲ್ಲಿ ವೀರೇಂದ್ರ ಬಿಂದು ತೆಗೆಸಿರುವ ಫೋಟೋವನ್ನ ನೋಡಿ ಕೋಪಗೊಂಡಂತ ಸ್ವಪ್ನ ವೀರೇಂದ್ರನ ಜೊತೆ ಜಗಳ ಶುರು ಮಾಡುತ್ತಾಳೆ. ಹೀಗೆ ಜೋರಾಗಿ ಕೂಗಾಡುತ್ತಾ, ಈಗ ಇವಳನ್ನು ಬಿಟ್ಟು ನಮ್ಮ ಜೊತೆ ಬರದೆ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ, ನನಗೆ ಡೈವರ್ಸ್ ಕೊಡದೆ 2ನೇ ಮದುವೆ ಹೇಗೆ ಮಾಡಿಕೊಂಡೆ ಎಂದು ಜಗಳ ಮಾಡಿದ್ದರಿಂದ ಈ ವಿಷಯ ಊರು ತುಂಬಾ ಸ್ಪ್ರೆಡ್ ಆಗುತ್ತದೆ. ಇನ್ನು ವೀರೇಂದ್ರ ಸ್ವಪ್ನಳಿಗೆ ಬುದ್ಧಿ ಹೇಳುವುದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸ್ವಪ್ನ ಮಾತ್ರ ಒಪ್ಪಿಕೊಳ್ಳದೆ ಬಿಂದು ಜೊತೆ ಇರುವ ಸಂಬಂಧವನ್ನು ಕಳೆದುಕೊಂಡು ನಮ್ಮ ಜೊತೆ ಬರಬೇಕೆಂದು ಆಟ ಹಿಡಿದಿದ್ದರಿಂದ ವೀರೇಂದ್ರ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿಗೆ ಬೀಳುತ್ತಾನೆ. ಹೀಗೆ ಆ ಊರಿನ ದೊಡ್ಡವರೆಲ್ಲ ಪಂಚಾಯಿತಿ ಮಾಡಿ ಬಿಂದುಳನ್ನ ಬಿಟ್ಟು ಬಿಡು, ಹೆಂಡತಿ ಮಕ್ಕಳ ಜೊತೆ ಹೋಗು, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಚಿಕ್ಕ ಹುಡುಗಿಯನ್ನ ಮದುವೆ ಮಾಡಿಕೊಂಡಿದ್ಯಾ ಅಂತ ಜೀವನ ಪರ್ಯಂತ ಜೈಲಿಗೆ ಹಾಕಿಸ್ತೀವಿ ಅಂತ ಹೇಳಿದ್ದರಿಂದ ಬಿಂದು ಮತ್ತು ವೀರೇಂದ್ರ ಏನು ಮಾಡಲಾಗದ ಪರಿಸ್ಥಿತಿಗೆ ಬೀಳುತ್ತಾರೆ. ಇನ್ನು ಬಿಂದು ವೀರೇಂದ್ರ ಮಾತನಾಡುತ್ತಿರುವಾಗ ಬಿಂದು ನೀನಿಲ್ಲದೆ ಬದುಕುವುದಿಲ್ಲ, ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ವೀರೇಂದ್ರನಿಗೂ ಕೂಡ ಹೆಂಡತಿ ಮಕ್ಕಳ ಜೊತೆ ಹೋಗುವುದಕ್ಕೆ ಇಷ್ಟವಿರದೆ ಒಂದು ನಿರ್ಧಾರ ಮಾಡುತ್ತಾನೆ. ಹೀಗೆ ಎಲ್ಲರೂ ಗಾಢವಾದ ನಿದ್ರೆಯಲ್ಲಿರುವಾಗ ವೀರೇಂದ್ರ ಮತ್ತು ಬಿಂದು ಮನೆಯನ್ನ ಬಿಟ್ಟು ಒಂದು ನಿರ್ಜನ ಪ್ರದೇಶಕ್ಕೆ ಓಡಿ ಬರುತ್ತಾರೆ. ಇನ್ನು ಮಾಮೂಲಿಯಂತೆ ಬೆಳಗಿನ ಎದ್ದ ಸ್ವಪ್ನ ಮತ್ತು ಬಿಂದುಳ ತಂದೆ ತಾಯಿಗಳು ಮನೆಯಲ್ಲಿ ಅವರಿಬ್ಬರು ಇಲ್ಲದಿರುವುದನ್ನು ನೋಡಿ ಓಡಿ ಹೋಗಿದ್ದಾರೆ ಎಂದು ಕೋಪದಿಂದ ಹುಡುಕಾಡುವುದಕ್ಕೆ ಶುರು ಮಾಡುತ್ತಾರೆ. ಹೀಗೆ 2-3 ದಿನ ಹುಡುಕಾಡಿದ್ರು ಕೂಡ ಅವರ ಗುರುತು ಸಿಗದೇ ಇದ್ದರಿಂದ ಸ್ವಪ್ನ ಮಾನಸಿಕವಾಗಿ ಕುಗ್ಗಿ ಹೋಗಿ ಊರಿಗೆ ಹೋಗಬೇಕೆಂದುಕೊಳ್ಳುತ್ತಾಳೆ. ಇನ್ನು ಈ ಸಂದರ್ಭದಲ್ಲಿಯೇ ಒಬ್ಬ ವ್ಯಕ್ತಿ ಕುರಿಗಳನ್ನು ಮೇಯಿಸುವುದಕ್ಕೆ ಅಡವಿಗೆ ಹೋಗಿದ್ದಾಗ ಸ್ವಲ್ಪ ದೂರದಲ್ಲಿ ದುರ್ವಾಸನೆ ಬರುತ್ತಿದ್ದರಿಂದ ಏನಾಗಿದೆ ಎಂದು ಹೋಗಿ ನೋಡಿದಾಗ ವೀರೇಂದ್ರ ಮತ್ತು ಬಿಂದು ಒಂದೇ ಮರಕ್ಕೆ ನೇಣು ಹಾಕಿಕೊಂಡು ಪ್ರಾಣವನ್ನು ಕಳೆದುಕೊಂಡಿರುವುದನ್ನು ನೋಡಿ ಶಾಕ್ ಆಗುತ್ತಾನೆ. ಆ ನಂತರ ಪೊಲೀಸರ ಜೊತೆ ಊರಿನವರಿಗೆ ಇನ್ಫಾರ್ಮ್ ಮಾಡಿದಾಗ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಅವರ ಬಳಿ ಇದ್ದ ಲೆಟರ್ ಅನ್ನು ಸ್ವಾಧೀನಪಡಿಸಿಕೊಂಡು ಓದುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಅದರಲ್ಲಿ ನಮ್ಮಿಬ್ಬರನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಾವು ಪ್ರಶಾಂತವಾಗಿ ಜೀವನ ಮಾಡುವುದಕ್ಕೆ ಎಲ್ಲರೂ ಅಡ್ಡ ಬರುತ್ತಿದ್ದಾರೆ, ನಮ್ಮನ್ನು ದೂರ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ, ಆದ್ದರಿಂದ ನಾವು ಬದುಕಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ, ಸಾವಿನಲ್ಲಾದರೂ ಒಂದಾಗೋಣ ಅಂತೇಳಿ ಈ ರೀತಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಬರೆದಿದ್ದರಿಂದ ಇದನ್ನು ಕೇಳಿದ ಊರಿನವರೆಲ್ಲರೂ ಶಾಕ್ ಆಗುತ್ತಾರೆ. ಇನ್ನು ಏನು ಮಾಡಲಾಗದೆ ಅವರ ಬಾಡಿಗಳನ್ನು ಪೋಸ್ಟ್
ಪೋಸ್ಟ್ ಮಾರ್ಟಮ್ ಗೆ ಕಳಿಸಿ ನಂತರ ಅವರವರ ಕುಟುಂಬಕ್ಕೆ ವರ್ಗಾಯಿಸುತ್ತಾರೆ. ನಂತರ ಅಂತ್ಯಕ್ರಿಯೆಯನ್ನು ಮುಗಿಸುತ್ತಾರೆ. ನಂತರ ವೀರೇಂದ್ರ ಮಾಡುತ್ತಿರುವ ಕೆಲಸ ತನ್ನ ಹೆಂಡತಿ ಬಂದಿದ್ದರಿಂದ ಆ ಜಾಬ್ ಮಾಡುತ್ತಾ ತನ್ನ 3 ಮಕ್ಕಳನ್ನು ಸಾಕುತ್ತಾಳೆ. ಸ್ನೇಹಿತರೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.